ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಸಂಡೇ, ಹ್ಯಾಪಿ ವೀಕೆಂಡ್ ನಿಮ್ಮೆಲ್ರಿಗೂ. ಬಟ್ ನನ್ನ ವೀಕೆಂಡ್ ಇವತ್ತು ಮತ್ತೆ ಆಫೀಸ್ ಕೆಲಸದಲ್ಲೇ ನಡೀತಿದೆ. ಯಾಕಂದರೆ ಇವತ್ತು ಒಂದು ಓಣಂ ನಡೀತಿದೆ ಒಂದು ಅಪಾರ್ಟ್ಮೆಂಟಲ್ಲಿ. ಸೊ ನಾವು ಅವ್ರಿಗೊಂದಿಷ್ಟು ಅಂತ ಪೇ ಮಾಡಿ ಒಂದು ಆ್ಯಕ್ಟಿವಿಟಿನ ಮಾಡ್ತಾಯಿದ್ದೀವಿ, ಟು ಜನರೇಟ್ ದ ನೀಡ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ನೆನ್ನೆಲ್ಲ ಆ್ಯಕ್ಟಿವಿಟಿ ಇಲ್ಲೇ ಆ್ಯಕ್ಟಿವಿಟಿನ ಇಲ್ಲೇ ಮಾಡ್ತಿರೋದು, ಸ್ಟಾಲ್ ಥರ ಹಾಕ್ಕೊಂಡಿದ್ದೀವಿ. ಸೊ ಅದರಿಂದ ನಮ್ಗೆ ಸ್ವಲ್ಪ ಲೀಡ್ಸ್ ಬಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡೇ ಇಲ್ಲ ಇನ್ನೂ. ಸೊ ಡೈರೆಕ್ಟ್ ಲಂಚ್ ಏನಾದರೂ ತಿನ್ಕೊತೀನಿ, ನೋಡಬೇಕು. ಸೊ ನಾನು ಈ ಥರ ರೆಡಿಯಾಗಿ ಬಂದಿದ್ದೀನಿ. ಸ್ಯಾರಿ ಇರಲಿಲ್ಲ, ಓಣಂ ಸ್ಯಾರಿ, ಕೇಳ ಅದು ಒಂದು ಸ್ಯಾರಿ ಬರುತ್ತಲ್ಲ ಕ್ರೀಮ್ ಕಲರ್, ಅದಿರಲಿಲ್ಲ. ಸೊ ನಾನು ಅದಕ್ಕೆ ಇದನ್ನೇ ಹಾಕ್ಕೊಂಡು ಜಸ್ಟ್ ಹಾಗೆ ಬಂದಿದ್ದಾಯಿತು. ಸೊ ಅದಾದಮೇಲೆ ನೋಡಿದಲ್ಲ ಅವ್ರು ಡ್ಯಾನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತೇಳಿ. ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ 600+ ಫ್ಲ್ಯಾಟ್ಸ್ ಇದೆ. ಸೊ ಅದಕ್ಕೋಸ್ಕರ ನಮಗೆ ನೀಡ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಸೊ ನೋಡೋಣ ಹೇಗೆ ನಡೆಯುತ್ತೆ ಅಂತ ಹೇಳಿ. ನನಗೂ ಏನೂ ಐಡಿಯಾ ಇಲ್ಲ. ಸಂಡೇ ಕೂಡ ಇವತ್ತು ಸ್ವಲ್ಪ ಕೆಲಸ ಅಂತ ಹೇಳ್ಬೋದು. ಯಾವತ್ತೂ ಸಂಡೇ ಒಂದು ಕೆಲಸ ಮಾಡಿದ್ದು ಇರಲಿಲ್ಲ ಬಂದಾಗಿದ್ದ. ಸೊ ಇವತ್ತು ಮಾಡ್ತಿದ್ದೀವಿ. ಲೆಟ್ಸ್ ಸಿ ಯಾವ ಥರ ಹೋಗುತ್ತೆ ಅಂತೇಳಿ. ನನ್ನ ಜೊತೆ ನೀವು ನೋಡ್ತಾ ಇರಿ ಓಣಂ ಸೆಲೆಬ್ರೇಷನ್ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಲಿಯುತ್ತಿ ರಂಜಿತಾ ಪ್ರಕಾಶ್. ಗೆಸ್ಟ್ ಲಾಗೋಚ್ಚ ಆಯ್ತಾ ಗೈಸ್, ಅವ್ರದ್ದು ಬಾಟಲ್ ಹೊಡೆದೈತೆ, ತುಂಬ ಬೇಜಾರಾಯ್ತು ಗೈಸ್. ಇವಳೇ ಹೊಡೆದಾಕಿದ್ದ. ಇಲ್ಲ ಗೈಸ್, ಇಬ್ರು ಮೊದಲೆಲ್ಲ ಹೇಳ್ತಾ ಇದ್ದು ನಿನ್ನ ಬಾಟ್ಲಿ ಹೊಡೆದೇ ಹೋಗ್ತಿಲ್ಲ, ಎಷ್ಟೊಂದು ಗಟ್ಟಿ ಇದೆ ಅಂತ. ಫೈನಲಿ ಹೊಡೆದಾಕಿದ್ದೆ. ಎಷ್ಟಲ್ಲಿ ಹೊಡೆದಿದ್ದೀರಿ ಗೈಸ್, ಅದು ಹೊಡೆದಿಲ್ಲ. ಬಟ್ ಇವತ್ತು ಅದು ಶಬ್ದ ಕೇಳಿದ್ರೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ನನಗೆ. ಲಾಸ್ಟ್ ಕಂಪ್ನಿಲಿ ಗಿಫ್ಟ್ ಕೊಟ್ಟಿದ್ದದು ಆ್ಯಕ್ಚುಲಿ. ಏನು ಪಿಕ್ ಹಿಡ್ಕೊಂಡು ಇಲ್ಲ. ಸೊ ಈಗ ಊಟಕ್ಕೆ ಕೊಡ್ತಾ ಇದ್ದೀನಿ. ನಾನಂತೂ ಬೆಳಗ್ಗೆಯಿಂದ ಏನಂದರೆ ಏನೂ ತಿಂದಿಲ್ಲ. ಸೊ ಇವಾಗ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. 1 ಸೆಕೆಂಡ್. ಸೊ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಓಣಂ ಸೆಲೆಬ್ರೇಷನ್ ಎಲ್ಲ ಇನ್ ಪರ್ಸನ್ ನೋಡ್ತಿರೋದು ನಿಂತ್ಕೊಂಡು. ಸೊ ಇಲ್ಲಿ ನಾವು ಅಪಾರ್ಟ್ಮೆಂಟ್ ಹೇಳ್ದಾಗೆ ಒಂದು ಆ್ಯಕ್ಟಿವಿಟಿಗೆ ಅಂತ ಬಂದಿದ್ದು. ಸೊ ಅಲ್ಲೇ ನಮಗೆ ನಾವು ಸ್ಪಾನ್ಸರ್ ಆಗಿದ್ವಿ ಅವರ ಒಂದು ಸೆಲೆಬ್ರೇಷನಲ್ಲಿ, ಒಂದು ಪಾರ್ಟ್ ಅಷ್ಟೇ. ಸೊ ಅದಾದಮೇಲೆ ಅಲ್ಲಿರೋರೇ ಅಂದರೆ ಅಪಾರ್ಟ್ಮೆಂಟಲ್ಲಿರೋ ಕೇರಳದವರೆಲ್ಲ ಸೇರಿಕೊಂಡು ಒಂದಷ್ಟು ಅಡುಗೆಗಳನ್ನ ಮಾಡಿಸಿದ್ರು. ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿತ್ತು ಇವ್ರ ಫುಡ್ಡು. ಆ್ಯಂಡ್ ತುಂಬ ವೆರೈಟಿ ಆಫ್ ಚಟ್ನೀಸ್ ಅಥವಾ ಪಲ್ಯ ಏನು ಅನ್ಬೋದು ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಅಟ್ಲೀಸ್ಟ್ ಒಂದು 15 ವೆರೈಟಿ ಸೈಡ್ಸ್ ಅದೇ ಇತ್ತು ಅಂತ ಹೇಳ್ಬೋದು. ನಾನು ಯಾವತ್ತೂ ಆ ಥರ ಊಟ ತಿಂದೇ ಇರಲಿಲ್ಲ ಇವತ್ತರೆಗೂ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ. ಆ್ಯಂಡ್ ಕೆಲವೊಂದು ಡಿಫ್ರೆಂಟ್ ಅಂದರೆ ಏನಂತಾರೆ, ಪೈನಾಪಲ್ ಚಟ್ನಿ ಅಂತ ಹೇಳ್ತಾರೆ, ಅದೆಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಸೊ ಫಸ್ಟ್ ಟೈಮ್ ತಿಂದಿದ್ದೆಲ್ಲ ಖುಷಿ ಆಯಿತು ಕೂಡ ನನಗೂ. ದಟ್ಸ್ ಇಟ್ ಫಾರ್ ದ ಡೇ. ಈ ವಿಡಿಯೋ ತುಂಬ ಶಾರ್ಟ್ ಆಗಿದೆ. ಇನ್ನೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಸೊ ಅದು ಸಿಗಲಿಲ್ಲ. ಸೊ ಇಷ್ಟೇ ಇವತ್ತಿನ ವಿಚಾರ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ. ಬಾಯ್, ಟಾಟಾ, ಸಿ ಯು.